ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮಿಥುನ ಹಾಗೆ ಕಟಕ ರಾಶಿಯವರ ಜುಲೈ ಮಾಸದ ಭವಿಷ್ಯ ಹೇಗಿರ್ತಕ್ಕಂಥಿರುತ್ತೆ, ಇವೆರಡು ರಾಶಿಗಳಲ್ಲಿ ಯಾವುದು ಸಮಸ್ಯೆಗಳು ಒಳಗಾಗ್ಬೋದು, ಯಾವ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ, ಈ ಜುಲೈ ಮಾಸದ ಭವಿಷ್ಯ ಹೇಗೆಲ್ಲ ನಮಗೆ ಅಭಿವೃದ್ಧಿ ಅಥವಾ ಸಮಸ್ಯೆಗಳು ಕಾಡಬಹುದಾ, ಯಾವುದರಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗ್ತದೆ, ಬಿಸ್ನೆಸ್ ಕಾರ್ಯಗಳು ಹೇಗಾಗ್ಬೋದು, ದೇವತಾ ಕಾರ್ಯಗಳಲ್ಲಿ ಹೇಗೆ ನಡೆಸ್ತಕ್ಕಂಥದ್ದಿರ್ತದೆ, ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ವಿದ್ಯಾರ್ಥಿಗಳಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ಗಳಿಂದ ಹಿಡಿದು ಹಾಗೆ ವೈವಾಹಿಕ ಜೀವನ, ಮದುವೆ ವಿಚಾರಗಳಲ್ಲಿ ಹೇಗಿರುತ್ತೆ, ಆರೋಗ್ಯದಲ್ಲಿ ಹೇಗೆ ಫಲಕಾರಿಯಾಗ್ತಕ್ಕಂಥದ್ದಿರುತ್ತೆ, ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮೊಟ್ಟ ಮೊದಲು ನಾವು ಈ ಆಷಾಢ ಮಾಸ ಶಕ್ತಿ ದೇವತೆಗಳಿಗೆ ಅರ್ಪಣೆ, ಬೆಳಗ್ಗೆ ಯೋಗ ನಿದ್ರೆಗೆ ಹೋಗ್ತಕ್ಕಂಥದ್ದು ಈ ಚತುರ್ಮಾಸ ಅಂತ ಕೂಡ ಪ್ರಾರಂಭ ಆಗ್ತದೆ. ದಕ್ಷಿಣಾಯನ ಪ್ರಾರಂಭ ಕೂಡ ಇರ್ತಕ್ಕಂಥದ್ದು. ಸೂರ್ಯ ಕಟಕರಾಶಿ ಪ್ರವೇಶವನ್ನು ತಗೊಳ್ಳುತ್ತೆ. ಜುಲೈ ತಿಂಗಳು ಆದಷ್ಟು ಕೂಡ ಒಂದು ಮಾಸವನ್ನು ತಗೊಂಡಾಗ ಇಲ್ಲಿ ಪ್ರಬಲತೆಯನ್ನು ನೋಡಿದಾಗ ಪೂಜನೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ, ಶಕ್ತಿದೇವತೆಗಳ ಆರಾಧನೆಗಳಲ್ಲಿ, ಹಣಕಾಸಿನ ವಿಚಾರಗಳಲ್ಲಿ, ತನ್ನ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿಸ್ತಕ್ಕಂಥ ಅಂದರೆ ಅರ್ಥಾತ್ ವೃದ್ಧಿಯನ್ನು ಮಾಡಿಕೊಳ್ತಕ್ಕಂಥ ಸಮಯ ಕೂಡ. ಈ ಗ್ರಹಗಳ ಸ್ಥಿತಿ ಗತಿಗಳನ್ನು ನೋಡಿದಾಗ ರಾಶಿಗಳ ಬಗ್ಗೆ ತಿಳ್ಕೊಬೇಕಾಗ್ತದೆ. ಹೇಗೆಲ್ಲ ಬರ್ತದೆ, ಏನು ವಿಚಾರದಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗ್ತಕ್ಕಂಥದ್ದು ಇರ್ತದೆ, ಕುಲಂಕುಷವಾಗಿ ನಾವು ನೋಡಬೇಕಾಗುತ್ತೆ. ಜುಲೈ ತಿಂಗಳು ನೋಡಿ, ನಾನು ಹೇಳಿದಾಗೆ ಲಕ್ಷ್ಮೀ ಆರಾಧನೆಗೆ ಭಾಳ ವಿಶೇಷತೆ ಇರುತ್ತೆ. ಗುರು ಪೌರ್ಣಮಿ ಇರ್ತಕ್ಕಂಥ ಸಮಯ, ವಿಷ್ಣುವಿನ ಅನುಗ್ರಹ, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥ ಸಮಯವಾದ್ದರಿಂದ ನೋಡೋಣ ಮಿಥುನ ರಾಶಿಯವರಿಗೆ ತನ್ನ ಬುದ್ಧಿಯ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರ್ಬೋದು, ತನ್ನ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಚಾರಗಳೇನಾದರೂ ಬರಬಹುದಾ, ಕೆಲಸದಲ್ಲಿ ಏನಾಗ್ತಕ್ಕಂಥದ್ದು ಇರ್ತದೆ, ಜೊತೆಗೆ ಸಾಲಬಾಧೆಯನ್ನು ಕಾಡಬಹುದಾ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಏನಾದರೂ ಸಮಸ್ಯೆಗಳು ಕಾಡಬಹುದಾ, ಅಥವಾ ಅಭಿವೃದ್ಧಿಗಳಿರ್ತಕ್ಕಂಥದ್ದು ಇರ್ತದ, ಹಾಗೆ ಬಿಸ್ನೆಸ್ ಹೇಗಿರ್ತಕ್ಕಂಥದ್ದು ಇರ್ತದೆ, ಲಾಭದಾಯಕವಾಗಿರ್ತಕ್ಕಂಥದ್ದು ಇರುತ್ತಾ, ಗುರುವಿನ ಬಲ ಇರೋದ್ರಿಂದ ಏನಾದರೂ ವಿಶೇಷತೆ ಆಗುತ್ತಾ, ಹಾಗೆ ಕುಜ ನಷ್ಟಕ್ಕೆ ಬಂದಿರೋದ್ರಿಂದ ಲಾಭಾಧಿಪತಿ ಏನೆಲ್ಲ ಪರಿಣಾಮವನ್ನು ಎದುರಿಸಬೇಕಾಗ್ತಕ್ಕಂಥಿರುತ್ತೆ. ಅದು ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿತ್ತು, ಕಟಕ ರಾಶಿಯಲ್ಲಿರ್ತಕ್ಕಂಥದ್ದಿತ್ತು. ತನ್ನ ಸ್ವರಾಶಿಗೆ ಅಂದರೆ ಪುನಃ ರಿವರ್ಸ್ ಅಂದರೆ ಹಿಮ್ಮುಖ ಚಾಲನೆ ಬಂದಾಗ ನಿಮ್ಮಲ್ಲಿ ಏನಾದರೂ ವಿಶೇಷವಾಗಿ ನಾನು ಮಾಡಿದ್ದು ತಪ್ಪ ಅಥವಾ ಸರಿನೋ, ಏನು ತಗೋಬೇಕಾಗಿತ್ತು ಡಿಸಿಷನ್, ಮನೆಯ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಸಾಂಸಾರಿಕ ವಿಚಾರದಲ್ಲಾಗಿರ್ಬೋದು, ಏನು ಡಿಸಿಷನ್ ತೊಗೊಂಡ್ರೆ ಗುಡ್ ಆಗ್ತದೆ ಅಂತಕ್ಕಂಥ ಆಲೋಚನಾ ಶಕ್ತಿ ನಿಮ್ಮಲ್ಲಿ ಬೆಳೀತದ. ಮಿಥುನ ರಾಶಿಯವ್ರಿಗೆ ಕೂಲಂಕುಷವಾಗಿರ್ತಕ್ಕಂಥ ವಿಶ್ಲೇಷಣೆ. ಅದೇ ರೀತಿಯಾಗಿ ಕಟಕ ರಾಶಿಗೆ ಬರೋಣ. ಸೊ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಲಗ್ನದಲ್ಲೇ ಗುರು ಇದ್ದಾನೆ, ಶುಕ್ರನಿದ್ದಾನೆ, ಶುಕ್ರ ಸಹಿತವಾಗಿ ಬದಲಾವಣೆಯನ್ನು ತಗೊಳ್ಳುತ್ತೆ. ಸೂರ್ಯ ನಷ್ಟದಲ್ಲಿದ್ದಾನೆ. ಮಧ್ಯಭಾಗದಿಂದ ಸೂರ್ಯ ಪ್ರವೇಶ ಕೂಡ ನಿಮ್ಮ ರಾಶಿಗೆ ಪ್ರವೇಶವಾಗ್ತದೆ. ಈ ಪ್ರವೇಶದಿಂದ ಆದರೂ ಕೂಡ ಏನಾದರೂ ನಿಮಗೆ ಒಂದು ಸ್ಟ್ರಾಟಜಿ ಬರ್ತದ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಹಾಗೆ ವಿಲ್ ಪವರ್ ಬರ್ತದ. ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಧನಸ್ಥಾನಕ್ಕೆ ಎಂಟ್ರಿ ಆಗೋದ್ರಿಂದ ಏನಾದರೂ ನಿಮಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥದ್ದು ಅಥವಾ ಏನಾದರೂ ನಿಮಗೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥದ್ದಿರುತ್ತಾ. ಫ್ಯಾಮಿಲಿಯ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಫ್ಯಾಮಿಲಿಯ ವಿಚಾರದಲ್ಲಿ ಇನ್ನಷ್ಟು ಸಮಸ್ಯೆಗಳು ಅಥವಾ ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಲಕಾರಿ ಆಗ್ತಕ್ಕಂಥದ್ದಿರ್ತದ. ಅಷ್ಟಮದಲ್ಲಿರ್ತಕ್ಕಂಥ ರಾಹುವಿನ ಫಲವೇನು, 9ರಲ್ಲಿರ್ತಕ್ಕಂಥ ಶನಿಯ ಫಲವೇನು, ಹಾಗೆ ಲಗ್ನದಿಂದ ದೃಷ್ಟಿ ಬೀಳ್ತಕ್ಕಂಥ ಅಂದರೆ ಗುರು ದೃಷ್ಟಿ ಶನಿಯ ಮೇಲೆ ಬೀಳೋದ್ರಿಂದ ಏನಾದರೂ ಫಲ ಲಭ್ಯವಾಗುತ್ತಾ, ಶುಭವಾಗ್ತದಾ, ಯಾವೆಲ್ಲ ವಿಚಾರಗಳು, ಮದುವೆ ವಿಚಾರಗಳಲ್ಲಿ ಏನಾಗ್ತಕ್ಕಂಥದ್ದು ಇರ್ತದೆ, ಏನಾದರೂ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಲಭ್ಯವಾಗುತ್ತಾ, ಕುಲಂಕುಷ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೇನೆ ನೋಡಿ. ಮೊದಲು ಮಿಥುನ ರಾಶಿಗೆ ಬಂದಾಗ ನೋಡಿ, ಮಿಥುನ ರಾಶಿಗೆ ಪ್ರಾರಂಭದಲ್ಲಿ ಹಂತದಲ್ಲಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿ ರೆಟ್ರೋಗ್ರೇಡ್ ಆಗಿ ಸಂಚಾರವನ್ನು ಮಾಡ್ತದೆ. ಗೊಂದಲದ ವಾತಾವರಣ ಖಂಡಿತ ನೋಡಿ. ಮಿಥುನ ರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ, ಈ ಕುಜ ನಷ್ಟದಲ್ಲಿ ಸಂಚಾರವನ್ನು ಮಾಡ್ತದೆ.
ಅದರಲ್ಲೂ ಎಕ್ಸ್ಪೆಷಲಿ ದಶಮಾಧಿಪತಿ ಆಗಿರ್ತಕ್ಕಂಥ ಶನಿಯ ದೃಷ್ಟಿ ಬೀಳುತ್ತೆ. ಒತ್ತಡ, ನಾನು ಈಗಲೇ ಹೇಳ್ತಾ ಇದ್ದೇನೆ, ಮಿಥುನ ರಾಶಿಯವ್ರಿಗೆ ಒತ್ತಡವನ್ನು ತಪ್ಪಿಸ್ಕೊಳ್ಳಿ, ಇಲ್ಲಾಂದರೆ ಖಂಡಿತ ಆರೋಗ್ಯದಲ್ಲಿ ಸಮಸ್ಯೆ ಬಂದೇ ಬರ್ತದೆ, ಖರ್ಚುಗಳು ಜಾಸ್ತಿ ಆಗ್ತದೆ. ಮೇಲಾಗಿ ನಿಮಗೆ ಎಷ್ಟೇ ಹಣ ಬಂದರೂ ಸಹಿತವಾಗಿ ಉಳಿಯೋದು ಕಷ್ಟ, ಖಂಡಿತವಾಗಿ ಕಷ್ಟ ಆಗ್ತದೆ. ಭಾಳ ಸರಳವಾಗಿ ಹೇಳ್ತಾ ಇದ್ದೇನೆ, ಮಿಥುನ ರಾಶಿಯವ್ರಿಗೆ ಕೂಲಂಕುಷವಾಗಿ ಆಲೋಚಿಸಿ ಕೆಲಸ ಕಾರ್ಯಗಳಲ್ಲಿ ಕೈ ಹಿಡಿತಕ್ಕಂಥದ್ದು ಭಾಳ ಮುಖ್ಯ. ನೋಡಿ, ಈ ಆಷಾಢ ಮಾಸ, ಜುಲೈ ಮಾಸವನ್ನು ಸೂರ್ಯ ಮತ್ತು ಶುಕ್ರ ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ. ಪೂರ್ವಾಷಾಢ ಉತ್ತರಾಷಾಢ ಅಂತ ಅನ್ನೋದ್ರೆ ಆಷಾಢ ಮಾಸ. ಸೂರ್ಯ ಮತ್ತು ಶುಕ್ರ ಆಡಳಿತ ಮಾಡೋದ್ರಿಂದ ನಷ್ಟಾಧಿಪತಿ ಕೂಡ ಶುಕ್ರನೇ ಆಗ್ತದೆ ಮಿಥುನ ರಾಶಿಯವ್ರಿಗೆ. ನೀವು ಏನಾದ ಆತುರದ ನಿರ್ಧಾರಗಳು ನಿಮ್ಮ ಹಣಕಾಸು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಎಚ್ಚರಿಕೆಯಿಂದ ಇರಬೇಕು. ಲಾಭಾಧಿಪತಿ 6ರ ಅಧಿಪತಿ ನಷ್ಟಸ್ಥಾನದಲ್ಲಿದ್ದಾನೆ. ಇದು ಅಷ್ಟು ನಿಮಗೆ ಉತ್ತಮವಾಗಿರತಕ್ಕಂಥ ಕಾಲವಲ್ಲ. ನೋಡಿ, ಅದೇ ಸಡನ್ ಆಗಿ ಮಿಥುನ ರಾಶಿಗೆ ಮತ್ತೆ ಲಗ್ನಾಧಿಪತಿ ರಾಶಿ ಅಧಿಪತಿ ಬುಧ ಬರ್ತಾನೆ. ರೆಟ್ರೋಗ್ರೇಡ್ ಆತ್ಮಾವಲೋಕನದ ಕಾಲ. ಏನು ನಾನು ಮಾಡಿದ್ದು ಸರಿ ಇತ್ತಾ, ಏನು ಮಾಡಿದ್ರೆ ಸರಿಯಾಗುತ್ತೆ, ಇವೆಲ್ಲ ಸ್ವಲ್ಪ ಡಿಸ್ಕಷನ್ಸ್ ಆಗ್ತಕ್ಕಂಥದ್ದು ಮಧ್ಯಭಾಗದಿಂದ ಬಂದೇ ಬರುತ್ತೆ. ಯಾಕೆಂದರೆ ಸೂರ್ಯ ಕೂಡ ಧನಸ್ಥಾನಕ್ಕೆ ಹೋಗುತ್ತೆ. ಮಾತುಕತೆಗಳು, ಫ್ಯಾಮಿಲಿಯ ಒಟ್ಟಿಗೆ ಮಾತುಕತೆಗಳು, ಏನು ಮಾಡಬಹುದಾಗಿತ್ತು, ಯಾವ ವಿಚಾರದಲ್ಲಿ ತಗೋಬೇಕಾಗಿತ್ತು ಅಂತ ಡಿಸ್ಕಷನ್ಸ್, ಮಾತುಕತೆಗಳು ಆರಂಭ. ಅದರಲ್ಲಿ ಗುರು ಇರೋದ್ರಿಂದ, ಅದಕ್ಕೋಸ್ಕರ ಜ್ಞಾನಕಾರಕವಾಗಿರ್ತಕ್ಕಂಥ ಗುರು ಇರೋದ್ರಿಂದ ಏನಾದರೂ ಹಣಕಾಸು, ಕುಟುಂಬ ವಿಚಾರಗಳು, ಎಲ್ಲ ವಿಚಾರಗಳಲ್ಲಿ ಡಿಸ್ಕಷನ್ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಬರುತ್ತೆ. ಇದು ಒಂದು ಡ್ರಾಫ್ಟ್ ಇದ್ದಾಗೆ. ಪ್ರಿಸೈಸಾಗಿ ನಾವು ನೋಡೋದಾದರೆ, ವಿಶೇಷವಾಗಿ ಯಾವ ವರ್ಗದಲ್ಲಿ, ವಿದ್ಯಾರ್ಥಿ ವರ್ಗದವ್ರಿಗೆ ಏನಾದರೂ ಶುಭತೆ ಇದೆಯಾ? ವಿದ್ಯಾರ್ಥಿ ವರ್ಗದವ್ರಿಗೆ ಖಂಡಿತವಾಗಿ ಮ್ಯಾಕ್ಸಿಮಮ್ ವೆರಿ ಗುಡ್ ಇರ್ತಕ್ಕಂಥದ್ದು ಇರ್ತದೆ. ತನ್ನ ಬುದ್ಧಿಶಕ್ತಿಯ ಆಧಾರದ ಮೇಲೆ ಶುಭ ಇರ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಕಷ್ಟಪಟ್ಟು ಸ್ಟಡಿ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿ ವರ್ಗದವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ. ಅಂದರೆ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕ್ಲಿಷ್ಟದ ಪರಿಸ್ಥಿತಿ, ಹಣಕಾಸು ಸ್ವಲ್ಪ ಮಟ್ಟಿಗೆ ಒದ್ದಾಟಗಳು, ಅರೇಂಜ್ ಆಗದಲ್ಲೇ ಇರ್ತಕ್ಕಂಥದ್ದು, ಸರಿಯಾದಂಥ ಸಮಯಕ್ಕೆ ಕೆಲಸ ಕಾರ್ಯಗಳು ನಡೀದಲ್ಲೇ ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ನೋಡುತ್ತೆ. ಒಂದೇ ಕೆಲಸ ಸ್ವಲ್ಪ ಎಲಸ್ಟೈಸ್ ಆಗ್ತಕ್ಕಂಥದ್ದು, ಪಾರ್ಟ್ ವೈಸ್ ಆಗ್ತಕ್ಕಂಥದ್ದು ಇರ್ತದೆ. ಚತುರ್ಥಾಧಿಪತಿ ಸಂಚಾರ ನೋಡಿ, ಹಿಮ್ಮುಖ ಸಂಚಾರದಿಂದ ಮಾಡಿದಾಗಲೂ ಕೂಡ ಹಣಕಾಸಿನ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಬೀರ್ತದೆ. ಮೇಲಾಗಿ ಧನಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ಇರೋದ್ರಿಂದ ಸ್ವಲ್ಪ ಬಲ ಇದೆ. ಯಾವುದಾದ್ರೂ ಒಂದು ಮೂಲಕ ಅಥವಾ ಸ್ನೇಹಿತರ ಮೂಲಕ, ಸಂಗಾತಿಯ ಮೂಲಕ ಒಂದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಆದರೂ ಸಹಿತವಾಗಿ ಲಾಭಾಧಿಪತಿ ನಷ್ಟಸ್ಥಾನದಲ್ಲಿ ಬಂದಾಗ ನೀವು ನಿಮ್ಮ ಆತುರದ ನಿರ್ಧಾರ, ಗೊತ್ತಿಲ್ಲದಲೇ ಮಾಡಿರ್ತಕ್ಕಂಥ ನಿರ್ಧಾರಗಳು ಸ್ವಲ್ಪ ಹಣಕಾಸಿನ ಮೇಲೆ ಪರಿಣಾಮವನ್ನು ಬಿದ್ದೇ ಬೀರುತ್ತೆ. ಬಿ ಕೇರ್ಫುಲ್. ಇದರ ವಿಚಾರವಾಗಿ ಸ್ವಲ್ಪ ಜಾಗರೂಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಇದನ್ನು ಕೂಲಂಕುಷವಾಗಿ ಆಲೋಚಿಸಿ ಮಾಡ್ತಕ್ಕಂಥದ್ದು ಮುಖ್ಯವಾಗ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು. ಇನ್ನು ಮಿಥುನ ರಾಶಿ ವ್ಯಾಪಾರ ಕ್ಷೇತ್ರಕ್ಕೆ ಬಂದಾಗ, ಖಂಡಿತ ವ್ಯಾಪಾರ ಕ್ಷೇತ್ರದಲ್ಲಿ ಸುಲಭವಾಗಿರ್ತಕ್ಕಂಥ ಲಾಭವಿದೆ, ತೊಂದರೆ ಇಲ್ಲ, ನಡೀತದೆ. ಗುರು ಕೂಡ ಸಪ್ತಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ, ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ ಶುಕ್ರ ಸಹಿತವಾಗಿ ತೃತೀಯ ಭಾವಕ್ಕೆ ಹೋಗ್ತದೆ. ಮಧ್ಯಭಾಗದಲ್ಲಿ ತೊಂದರೆ ಇಲ್ಲದ ವಾತಾವರಣ ಬಿಸ್ನೆಸ್ಸಲ್ಲಿ ನಡೀತದೆ. ಆದರೆ ನೋಡಿ, ಲಾಭಾಧಿಪತಿ ನಷ್ಟಕ್ಕೆ ಕುಜನ ಶನಿಯ ದೃಷ್ಟಿ ಕೂಡ ಇರೋದ್ರಿಂದ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ತುಂಬ ಕೆಲಸ ಮಾಡ್ತೀನಿ, ಬಟ್ ದೆರ್ ಇಸ್ ನೋ ಯೂಸ್, ಈ ಆಲೋಚನೆ ನಿಮ್ಮಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಅಗತ್ಯವಾಗಿ ಇಲ್ಲಿ ಎಲ್ಲ ವಿಚಾರಕ್ಕೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಜನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಅದು ದಾಂಪತ್ಯದ ವಿಚಾರದಲ್ಲಾಗಿರ್ಬೋದು, ಹಾಗೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಲಾಭದ ವಿಚಾರ, ಕೆಲಸದ ವಿಚಾರದಲ್ಲಿ ಆಲ್ಮೋಸ್ಟ್ ಒಂದು 3-4 ಸಮಸ್ಯೆಗಳಿಗೆ ಕುಜನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಏನು ಕುಜನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ ಅಂದರೆ, ವಿಶೇಷವಾಗಿ ಶನಿಯ ದೃಷ್ಟಿ, ದಶಮಾಧಿಪತಿ ದೃಷ್ಟಿ ಇರೋದ್ರಿಂದ, ಮೇಲಾಗಿ 8 ಮತ್ತು 9ರ ಅಧಿಪತಿ ಆಗಿರತಕ್ಕಂಥ ಶನಿ ಆಗಿರೋದ್ರಿಂದ ಬಾಸ್ ವಿಚಾರಗಳಲ್ಲಿ, ಕೆಲಸದ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಹಾಗಾಗಿ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಹನುಮಾನ್ ಚಾಲೀಸ ಓದಕ್ಕೆ ಬರಲ್ಲ, ಸಮಯ ಸಿಕ್ತಾಗಲಲ್ಲ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಈ ಮಂತ್ರವನ್ನು ಉಚ್ಚರಿಸ್ತಕ್ಕಂಥದ್ದು ಅವಶ್ಯಕವಾಗಿ ಮಿಥುನ ರಾಶಿಯವರು ಮಾಡಬೇಕಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣ ಈ ಒಂದು ಮಾಸದಲ್ಲಿ ಕಾಡುತ್ತೆ. ಹೆಚ್ಚೇ ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರ್ತದೆ.
9ರಲ್ಲಿ ರಾಹು ಇದ್ದಾನೆ. ಸಹಾಯ ಮಾಡ್ತಕ್ಕಂಥವರೆಲ್ಲ ಹಿಂದೆ ಸರಿದು ಬಿಡ್ತಾರೆ. ಬಿ ಕೇರ್ಫುಲ್. ನಾನು ಈಗಲೇ ಸಾರಿ ಹೇಳ್ತಾ ಇದ್ದೇನೆ ಮಿಥುನ ರಾಶಿಯವ್ರಿಗೆ, ಸ್ವಲ್ಪ ಜಾಗರೂಕತೆ ಇಟ್ಕೊಳ್ಳಿ. ಖಂಡಿತ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಸಾರಿ ಹೇಳ್ತಾ ಇದ್ದೇನೆ. ಬಟ್ ಇನ್ನು ಅತಿ ಅವಶ್ಯಕ 48 ಡೇಸು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿ, ಆ ನಂತರದಲ್ಲಿ ಶುಭವಾಗ್ತಕ್ಕಂಥದ್ದು ಇರ್ತದೆ. ಆತುರದ ಬುದ್ಧಿಯನ್ನು ಕಡಿಮೆ ಮಾಡಬೇಕು, ಇಂಪಾರ್ಟೆಂಟ್. ಅದೇ ಇರ್ತಕ್ಕಂಥದ್ದು ಮಿಥುನ ರಾಶಿಯವರ ಸ್ಟ್ರಾಟಜಿ. ಒಂದು ನಿರ್ಧಾರ ಸರಿಯಾಗಿ ಆಲೋಚನೆಯನ್ನು ಮಾಡಿ ತಾಂಡ್ರೆ ಸುಖಮಯವಾಗಿರ್ತಕ್ಕಂಥ ಜೀವನ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗ್ತದೆ. ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ವ್ಯತ್ಯಾಸಗಳು ಬರ್ತಲೇ ಇರತಕ್ಕಂಥ ಸನ್ನಿವೇಶಗಳು ತೋರಿಸುತ್ತೆ. ಸ್ವಲ್ಪ ಬಿ ಕೇರ್ಫುಲ್. ಹಾಗೆ ಮಧ್ಯಭಾಗದಲ್ಲಿ ಸೂರ್ಯ ಕೂಡ ತನ್ನ ಪಥ ಬದಲಾವಣೆಯನ್ನು ಮಾಡುತ್ತೆ. ಕಟಕ ರಾಶಿಗೆ ಹೋದದ್ದು ತೃತೀಯಾಧಿಪತಿ ಆಗಿರತಕ್ಕಂಥದ್ದು ಧನಸ್ಥಾನಕ್ಕೆ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಏನು ಒಂದು ತನ್ನ ಮಾತುಕತೆಗಳು, ತನ್ನ ನಿರ್ಧಾರಗಳನ್ನು ಫ್ಯಾಮಿಲಿಯೊಟ್ಟಿಗೆ ಕೂತ್ಕೊಂಡು ಮಾತಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಹಣಕಾಸು ವಹಿವಾಟು ಮತ್ತೊಂದು ಯಾವುದೊಂದು ಒಂದು ವಿಚಾರದಲ್ಲಿ ತಾವು ಕೂತ್ಕೊಂಡು ಮಾತಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅಲ್ಲಿ ಎಕ್ಸ್ಪೆಷಲಿ ನಿಮಗೆ ಅಣ್ಣ ತಮ್ಮಂದರ ವಿಚಾರಗಳಲ್ಲಿದ್ದಾಗ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆ ಮಾತುಕತೆಯಿಂದ ಕೆಲವೊಂದು ವಿಚಾರಗಳನ್ನು ಡಯಾಗ್ನೈಸ್ ತಗೊಂಡು ಅದರ ಮುಂದುವರಿತಕ್ಕಂಥ ಭಾಗವಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯವಾಗುತ್ತೆ. ಅಗತ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಜನ ಶಾಂತಿ, ಹಾಗೆ ಮಂತ್ರ ಪಠಣೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಒಂದು ಮಿಥುನ ರಾಶಿಯವ್ರಿಗೆ ಎಚ್ಚರಿಕೆಯ ಕಾಲ. ಕಟಕ ರಾಶಿಗೆ ಬರೋಣ. ಈ ಮಾಸ ಹೇಗಿರುತ್ತೆ ಕಟಕ ರಾಶಿಯವ್ರಿಗೆ? ಜುಲೈ ಮಾಸ ನೋಡಿ, ಕಟಕ ರಾಶಿಯವ್ರಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಹೇಗೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರು ಮತ್ತು ಶುಕ್ರ ಕೂಡ ಸ್ವಲ್ಪ ಬದಲಾವಣೆಯನ್ನು ತಗೊಳ್ಳುತ್ತೆ. ನಷ್ಟಸ್ಥಾನದಲ್ಲಿರ್ತಕ್ಕಂಥದ್ದು ಸೂರ್ಯ ಇದ್ದಾನೆ, ಅದು ಕೂಡ ಮಧ್ಯಭಾಗದಲ್ಲಿ ಲಗ್ನಕ್ಕೆ ಬರುತ್ತೆ. ದಶಮಾಧಿಪತಿ ಲಾಭದಲ್ಲಿದ್ದಾನೆ. 9ರ ದೃಷ್ಟಿ ಅಂದರೆ 9ರಲ್ಲಿರ್ತಕ್ಕಂಥ ಶನಿಯ ದೃಷ್ಟಿ ಲಾಭದ ಮೇಲೆ ಬಿದ್ದಿದೆ. ಅದು ಕೂಡ ಸಪ್ತಮ ಮತ್ತು ಅಷ್ಟಮಾಧಿಪತಿ 9ರಲ್ಲಿದ್ದ ದೃಷ್ಟಿ ಲಾಭಸ್ಥಾನಕ್ಕೆ ಬಿದ್ದಿದೆ. ಯಾರು ಕಟಕ ರಾಶಿಯಲ್ಲಿದ್ದಾರೋ ನೋಡಿ, ಒಂದು ಸಣ್ಣದಾಗಿ ವಿಶ್ಲೇಷಣೆ ತಗೊಂಡಾದರೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿಯನ್ನು ಉಪಯೋಗಿಸ್ಕೊಂಡ್ಬಿಟ್ರೆ, ಅರ್ಥಾತ್ ಈ ಜ್ಞಾನಕ್ಕೆ ಗುರು ಇದ್ದಾನೆ, ಸ್ವಲ್ಪ ಜ್ಞಾನಕಾರಕವಾಗಿರ್ತಕ್ಕಂಥ ಗುರುವಿನ ಸಜೆಷನ್ ಅಥವಾ ಸಮಾಧಾನದ ವಾತಾವರಣ ಕಟಕ ರಾಶಿಯಲ್ಲಿ ಇಟ್ಕೊಂಡ್ರೆ ಇದೊಂದು ಮಾಸ ಅದ್ಭುತವಾದ ಮಾಸ ಆಗ್ತದೆ. ಧನಾಧಿಪತಿ ಆಗಿರತಕ್ಕಂಥದ್ದು ನಷ್ಟದಲ್ಲಿದ್ದ ಖರ್ಚುಗಳು ಜಾಸ್ತಿ ಆಗ್ತಿತ್ತು. ಮಧ್ಯಭಾಗದಿಂದ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತೀರಾ. ಯಾವುದು ಹೇಗೆ ಮಾಡಬೇಕು ಅಂತಕ್ಕಂಥ ಜ್ಞಾನ ಇರ್ತದೆ. ನಿಮ್ಮ ಕೆಲಸ ಕಾರ್ಯಗಳು ಉತ್ಕೃಷ್ಟವಾಗಿ ನಡೀತಕ್ಕಂಥದ್ದು ಕಟಕ ರಾಶಿಯವರಿಗೆ ಬರ್ತದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ, ಶುಕ್ರ ಸಹಿತವಾಗಿ ಕೇತು ಒಟ್ಟಿಗೆ ಬರ್ತದೆ, ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿ. ಒಂದೇ ಒಂದು ವಿಚಾರವನ್ನು ನೀವು ಕೂಲಂಕುಷವಾಗಿ ಸರಳವಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಯಾರು ಕಟಕ ರಾಶಿಯಲ್ಲಿದ್ದೀರೋ ನೆಮ್ಮದಿಯನ್ನು ಕೆಡಿಸ್ಕೋಬೇಡಿ. ಅಂದರೆ ಅರ್ಥಾತ್ ಚತುರ್ಥಾಧಿಪತಿ ಧನಸ್ಥಾನಕ್ಕೆ ಹೋಗ್ತದೆ, ಲಾಭಾಧಿಪತಿ ಧನಸ್ಥಾನಕ್ಕೆ ಹೋಗುತ್ತೆ. ನಿಮಗೆ ಮಿಶ್ರ ಫಲಗಳು ಬರ್ತಕ್ಕಂಥದ್ದು. ಮನೆಯ ವಾತಾವರಣ ಸ್ವಲ್ಪ ಮಟ್ಟಿಗೆ ಯಾವುದಾದ್ರೂ ವ್ಯಕ್ತಿಗಳಿಂದ ಕಿರಿಕಿರಿಗಳು ಬರ್ತಕ್ಕಂಥದ್ದು ನೀವು ಅನುಭವಿಸ್ಬೇಕಾಗ್ತದೆ. ಅನ್ನೋನ್ ಪರ್ಸನ್ಸ್ ಮೇಲಾಗಿ ರಾಹುವಿನ ದೃಷ್ಟಿ ಶುಕ್ರನ ಮೇಲೆ ಬೀಳುತ್ತೆ. ಅನ್ನೋನ್ ಪರ್ಸನ್ಸ್ಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಈ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆ ವಹಿಸ್ಕೊಂಡ್ರೆ ಬ್ಯೂಟಿಫುಲ್ ಮಾಸವಾಗುತ್ತದೆ ಜುಲೈ. ಹೇಗೆ ಏನು ಮಾಡಬೇಕು? ಅಗತ್ಯವಾಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ದುರ್ಗಾದೇವತೆಯ ಆರಾಧನೆ ಭಾಳ ವಿಶೇಷ. ದುರ್ಗಾ ಸಪ್ತಶತಿ, ದುರ್ಗಾ ಮಂತ್ರಗಳು, ದುರ್ಗಾ ದೇವಸ್ಥಾನವನ್ನು ಭೇಟಿ, ಆಗಿಂದಾಗ್ಗೆ ಉದ್ದಿನ ಕಾಳು ದಾನ ಅಥವಾ ಒಂದು ಕಾಯನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು, ನಿಮಗೆ ನೀವೇ ನೀವಾಳಿಸಿ ಕಾಯಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ಶುಭದಾಯಕವಾಗ್ತದೆ. ವ್ಯಾಪಾರ ವಹಿವಾಟುಗಳು ಅಷ್ಟೇ ಖಂಡಿತವಾಗಿ ಒಂದು ಸಾಧಾರಣ ಮಟ್ಟಕ್ಕಿರ್ತಕ್ಕಂಥವು ಒಂದು ಗ್ರಾಫಲ್ಲಿ ಒಂದು ಶುಭವನ್ನು ಕೊಡ್ತಕ್ಕಂಥದ್ದು ಕೂಡ ಇರ್ತದೆ. ಮೇಲಾಗಿ ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥದ್ದು ಅತಿ ಅವಶ್ಯಕವಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಲಭ್ಯವಾಗ್ತದೆ. ಜೊತೆಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಗುರು ಜ್ಞಾನಕ್ಕೆ ಕಾರಕವಾಗಿರೋದ್ರಿಂದ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ. ಇನ್ನು ದಶಮಾಧಿಪತಿ ಲಾಭಕ್ಕೆ ಬಂದಿರೋದ್ರಿಂದ ಖಂಡಿತವಾಗಿ ಒಳ್ಳೆಯ ಲಾಭವನ್ನು ಅತಿ ಬುದ್ಧಿವಂತಿಕೆ ವಿಚಾರದಲ್ಲಿ ನೋಡ್ತಕ್ಕಂಥದ್ದು ಜಾಸ್ತಿ ಇದೆ. ಕಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳು ಶ್ರಮದಿಂದ ಲಾಭವನ್ನು ಪಡಿತಕ್ಕಂಥದ್ದು ಶುಭವಿದೆ.
ಕಟಕ ರಾಶಿಯವರಿಗೆ ಈ ಮಾಸ ಖಂಡಿತವಾಗಿ ಪೂರ್ವಾಷಾಢ ನಕ್ಷತ್ರ, ಸೂರ್ಯನ ನಕ್ಷತ್ರ ಎರಡೂ ಕೂಡ ಮಿಶ್ರಣವನ್ನು ತಗೊಂಡಾಗ ಖಂಡಿತ ಅದ್ಭುತವಾಗಿರತಕ್ಕಂಥ ಲಾಭದಾಯಕವಾಗಿರತಕ್ಕಂಥ ಕಟಕ ರಾಶಿಯವರಿಗೆ ವಿಶೇಷವಾಗಿರತಕ್ಕಂಥ ಫಲಗಳು ಲಭ್ಯವಾಗ್ತಕ್ಕಂಥ ಇರುತ್ತೆ. ಇನ್ನು ಫ್ಯಾಮಿಲಿಯ ವಿಚಾರಕ್ಕೆ ಬಂದಾಗ ಸಣ್ಣ ಪುಟ್ಟ ಯಾಕೆಂದರೆ ಶುಕ್ರನೊಟ್ಟಿಗೆ ಕೇತು ಇರೋದ್ರಿಂದ ಭಾಳ ವಿಶೇಷವಾಗಿ ಗಣಪತಿಗೆ ಗರಿಕೆ ಹಾರವನ್ನು ಹಾಕಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಯಾವುದೇ ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತುಕತೆಗಳು, ಅದಕ್ಕೆ ಹೇಳಿದ್ದು ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗೋದ್ರಿಂದ ಸ್ವಲ್ಪ ಎಚ್ಚರ. ಬೆಳಗ್ಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ನಷ್ಟಾಧಿಪತಿ ಮತ್ತೆ ವಾಪಸ್ ನಷ್ಟಕ್ಕೆ ಹೋಗುತ್ತೆ. ಅಲ್ಲಿ ಅಗತ್ಯವಾಗಿ ಅಣ್ಣ ತಮ್ಮಂದರ ವಿಚಾರಗಳು ಹಾಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ಯಾವುದೇ ಮಾತುಕತೆಗಳು ಆ ಥರ ಬಂದಾಗ ಸ್ವಲ್ಪ ಸಮಾಧಾನದಿಂದ ಇದ್ದು ಅದನ್ನು ಮುಂದೆ ಹಾಕ್ತಕ್ಕಂಥ ಕೆಲಸ ಪ್ರಕ್ರಿಯೆಯನ್ನು ಮಾಡಿ. ಅದ್ಭುತವಾಗಿರ್ತಕ್ಕಂಥ ಮಾಸವಾಗ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಬಿಸ್ನೆಸ್ದಾರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಸಾಧಾರಣವಾಗಿ ಖಂಡಿತವಾಗಿ ಲಾಭದ ಜಾಸ್ತಿ ಪ್ರಾಮುಖ್ಯತೆ ಬರುತ್ತೆ. ಮಂಗಳ ಮುಖಿಯವರಿಗೆ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಅದ್ಭುತವಾಗಿರ್ತಕ್ಕಂಥ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳು ಲಭ್ಯವಾಗುತ್ತೆ. ಬುಧವಾರಗಳಂದು ಮಂಗಳಮುಖಿಯವರಿಗೆ ಮಂಗಳ ದ್ರವ್ಯ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಹಾಗೆ ಭಾಳ ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡ್ತಾ ಬನ್ನಿ. ಶಿವ ಪಾರ್ವತಿ ಅರ್ಧನಾರೀಶ್ವರ ಆರಾಧನೆ ಕಟಕ ರಾಶಿಯವರಿಗೆ ಈ ಮಾಸ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ. ಇಷ್ಟು ಈ ಮಾಸದ ಭವಿಷ್ಯ. ಮಿಥುನ ಹಾಗೆ ಕಟಕ ರಾಶಿ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿ ನೀವ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.